ಎಲ್ಲ ಸಭಾಬಂಧುಗಳಿಗೆ ನಮಸ್ಕಾರ. ನಿಮ್ಮೆಲ್ಲರಿಗೆ ನಮಸ್ಕಾರ. ಪ್ರಿಯ ಬಂಧು ಭಗಿನಿಯರೇ, ನಿಮಗೆಲ್ಲ ತಿಳಿಸೋದೇನೆಂದ್ರೆ, ಇವತ್ತ ದೇಶದಲ್ಲಿ ಕಾಕಿ, ಕಾಮಿ, ಖಾದಿ, ಕಾಕಿ 3 ಜಗತ್ತು ರಕ್ಷಣೆ ಮಾಡೋದು. ಇವತ್ತು ದಾರಿ ತಪ್ಪಿಟ್ಟವೆ. ದಾರಿ ತಪ್ಪಿದಕ್ಕೆ ನಮ್ಮ ಲಿಂಗಲಾಶ್ವರ ಸ್ವಾಮಿಗಳಾದಂಥವ್ರು ಅವ್ರ ತೆಲಿಯೊಳಗೆ ದೇವ್ರ ಬುದ್ಧಿ ಹಾಕ್ಯಾನ ಏನೋ, ನೀವು ನಿಲ್ರಿ ಓಟು ಅಂತೇಳಿ, ಇಲೆಕ್ಷನ್ ನಿಲ್ಲಿಲ್ರಿ ಅಂತೇಳಿ. ಆದ್ರೆ ನಮ್ಮ ಲಿಂಗಲೇಶ್ವರ ಸ್ವಾಮಿಗಳು ಏನದಾರ, ಅವರು ಅಮೇರಿಕಾ ಇಂಗ್ಲೆಂಡ್ ತಲೆ ಇದ್ದಂಗೆ. ನಮ್ಮ ದೇಶದಲ್ಲಿ ಹುಟ್ಟಿದ್ರು ಅಮೇರಿಕಾ ಇಂಗ್ಲೆಂಡ್ ತಲೆ ಇದ್ದಂಗೆ. ಬರೀ ಅವ್ರ ಭಾಷಣ, ಅವ್ರ ಕತೆ, ಅವರ ನಡೆ ನುಡಿ ಕೇಳಿ ಅವ್ರದ್ದು ಅರ್ಧಕ್ಕಂತ ನಾವು ಭಾಷಣ ಕಲ್ತೀವಿ. ಯಾಕೆ ಇಂಥ ಗುರುಗಳು ರಾಜಕೀಯ ಯಾಕೆ ಮಾಡ್ಬಾರ್ದು? ಅವರು ಮಾಡಲಿ ರಾಜಕೀಯ ಮಾಡಲಿ. ಇವತ್ತು ನಾವು ಅವ್ರಿಗೆ ಕೈ ಮುಗಿದು ನಿಮಗೆ ಹೋಟ್ ಹಾಕ್ತೇವೆ ಅಂತ ಹಾಕೋದು. ಕೈ ಮುಗಿದು ಗುರುವೇ, ಗುರು ಇರುವುದು ಜನಕ್ಕಾಗಿ, ಧರ್ಮ ಇರುವುದು ಜನಕ್ಕಾಗಿ, ಧರ್ಮವನ್ನೆಳೆದು ವರ್ಮ ತಿಳಿದು ಜೀವನವೆಲ್ಲ ಸುಖ ಆಗಬೇಕು. ಜೀವನ ಸುಖ ಆಗಂತ ಮಾರ್ಗ ನೀವು ತೆಲಿಕಟ್ಟು ಗುರುಗಳ ಇಲೆಕ್ಷನ್ ನಿಂತು ನೀವು ಆರಿಸಿ ಬಂದ್ರಿ ಅಂದ್ರೆ ಇಡೀ ವಿಧಾನಸಭಾನ ನಡಗಿಸ್ತೀರಿ, ದೇಶನ ನಡಗಿಸ್ತೀರಿ. ಯಾಕ ಪಾಪ ಪುಣ್ಯ ಅನ್ಯ ಅದನ್ನೆಲ್ಲ ಶೋಧನ ಮಾಡಿ ಕಾಟ ಮಾಡ್ತಾರ ಅವ್ರು. ನಮ್ಮ ಗುರುಗಳು ಕಾಟ ಮಾಡ್ತಾರೆ. ಅದಕ್ಕೆ ಅವ್ರು ನಿಲ್ಲಲಿ ಅಂತೇಳಿ ನಾ ಏನು ನಿರಕ್ಷಣಿ ಮನುಷ್ಯ ಆಕಳ ಮೇಸಂತವ ಅವ್ರು ಭಾಷೆ ಐತೆ ಅಂದ್ರೆ ಬಿಟ್ಟು ಅವ್ರು ಬಟ್ಟಣ ಕೇಳ್ಕೊತಿದ್ವಿ ನಾವು. ಯಾಕಂದ್ರೆ ಅವರಲ್ಲಿ ಅಂತ ಇಂತೇಳಿ ದೇವತಾ ಶಕ್ತಿನ ಅವ್ರಂತೇಳಿ ಐತಿ. ನೀವೆಲ್ಲರೂ ಮತ ಕೈ ಮುಗಿದವರಿಗೆ ಹೋಟ್ ಹಾಕ್ಬೇಡಿ, ಅವ್ರು ನಮ್ಮ ಕೈ ಮುಗಿಯೋದು ಬೇಡ. ಅದಕ್ಕೆ ಇವತ್ತು ನಾವೆಲ್ಲ ನಿಂತುಕೊಂಡೇವಿ. ಕಾಂಗ್ರೆಸ್ನವರು ಏನು ಮಾಡಂಗಿಲ್ಲ, BJP ಏನು ಮಾಡಂಗಿಲ್ಲ. BJP ಕಾಂಗ್ರೆಸ್ ಇವೆಲ್ಲ ಬಂದು ಜನರನ್ನು ಉಡಾಳ ಮಾಡ್ಯಾರ, ಉಡಾಳ ಹಿಡ್ಯಾರ. ಅದಕ್ಕೆ ನೀವು ಏನೈತಿ ಸುಖವಾಗಿ ಬಾಳ್ಬೇಕಂದ್ರೆ ಇಂಥ ಗುರುಗಳು ಇನ್ನೂ 10 ಮಠದ ಗುರುಗಳು ನಿಲ್ಲಿ, ಒಳ್ಳೆ ಗುರುಗಳು ಇದ್ದವರು ಮಠದಿಂದ ಬೆಳೀಲಿದ್ದಿಲ್ಲ. ಈಗ ಕಾಕಿ ಖಾದಿ ಕ್ಯಾವಿ ರಕ್ಷಣೆ ಮಾಡೋದಿಲ್ಲ ಅಂದ್ರೆ ರಕ್ಷಣೆ ಮಾಡ್ತಾರೆ. ಈಗ ಯಾಕಂದ್ರೆ ಕೆಲವು ಮಠ ಗುರುಗಳು ದಾರಿ ತಪ್ಪ್ಯಾರ. ನಾವು ದಾರಿ ತಪ್ಪಿದ ಗುರುಗಳಿಗೆ ಮತ್ತೆ ಸೇರಂಗಿಲ್ಲ. ಇವರೇನೈತಿ ಭಾಳ ನಿರಂತರವಾಗಿ ಜನರ ಸೇವೆ. ಈಗ ನೋಡಿ, ನಾವು ಹೇಳೋ ಥರ ಇದನ್ನ ನಮ್ಮ ಮಕ್ಕಳಿಗೆ 2 ಟ್ರ್ಯಾಕ್ಟರ್ ಮೇವು ಹಾಕಿಸು ಅಂದ್ಬಿಟ್ರಿ ಗುರುಗಳು. ಎಷ್ಟು ಖುಷಿ. ಇಲ್ಲಿವರೆಗೆ ನಾವು 45 ವರ್ಷ ಆಕಳ ಸಾಕಿದ್ರು ಯಾವ ಬೊಮ್ಮೈನೂ ಒಂದು ಪೆಂಡಿ ಮೇವು ಕೊಟ್ಟಿಲ್ಲ, ಯಾವ ಪ್ರಹ್ಲಾದ್ ಜೋಶಿನೂ ಒಂದು ಪೆಂಡಿ ಮೇವು ಕೊಟ್ಟಿಲ್ಲ, ನಮ್ಮ ಸಿದ್ದರಾಮಯ್ಯನೂ ಒಂದು ಪೆಂಡಿ ಮೇವು ಕೊಟ್ಟಿಲ್ಲ, ಯಾವ್ಯಾವೂ ಕೊಟ್ಟಿಲ್ಲ. ಈಗ ಅವ್ರು ಮುಂದೆ ಇಟ್ಟು ಹೇಳಿದ್ವಿ, ಆಗಲಿ 2 ಟ್ರ್ಯಾಕ್ಟರ್ ಮೇವು ಹಾಕ್ಸಿದ್ರು. ಹೆಂಗೈತೆ ನೋಡಿ. ಆ ಆಕಳ ನೋಡಿದ್ರೆ ಆಕಳ ನೋಡಿ 2 ಟ್ರ್ಯಾಕ್ಟರ್ ಮೇವು ಹಾಕ್ಸಿರ್ಬೇಕು. ಇನ್ನು ಬಂದ ಮೇಲೆ ಹೆಂಗ ಸುಳ್ಸುಳನ ಗೋ ಹತ್ಯೆ ಮಾಡಬೇಡ್ರಿ ಅಂತ BJP ಹೇಳ್ತಾರೆ ಅಂದ್ರೆ ಮತ್ತು ಹತ್ಯೆ ಮಾಡಕ್ಕೆ ಮನುಷ್ಯರನ್ನ ಹತ್ಯೆ ಮಾಡ್ತಾರೆ ಇವರು. ಅದಕ್ಕೆ ಇಂಥ ಒಂದು ಒಳ್ಳೆ ವ್ಯಕ್ತಿಗೆ ನೀವು ಹೋಟ್ ಹಾಕಿ. ನಾನು ಏನು ರಾಜಕೀಯ ನಿಲ್ಲವಲ್ಲ, ಏನಲ್ಲ, ಒಳ್ಳೆದಾಗಿ ಸಾಗಪ್ಪ. ನಮ್ಮ ದೇಶ ಉಳಿಬೇಕು, ದೇಶನ ಹಾಳು ಮಾಡಕತ್ತಾರೆ ರಾಜಕೀಯ ಸುಳ್ಳ. ಅದಕ್ಕೆ ನಮ್ಮ ದೇಶ ಉಳಿಬೇಕಂದ್ರೆ ಬ್ರಿಟಿಷರನ್ನು ಓಡಿಸಿದ್ರಿ, ಇನ್ನು ಬ್ರಿಟಿಷರ್ ಸರ್ಕಾರನ ಬೇಯಿಸಿತ್ತು ಅಂತ ತಿಳ್ಕೊಡ್ರಿ. ಇವ್ರು ಸ್ವತಂತ್ರ ಬಂದು 75-76 ವರ್ಷದಾಗ ಎಲ್ಲ ಜನರು ಅತಂತ್ರ ಆಗ್ಯಾರ. ಸ್ವತಂತ್ರವಾಗಿ ಅತಂತ್ರ ಆಗಿಬಿಟ್ಟಾರ. ಈಗ ನೋಡ್ರಿ, ಸಿದ್ದರಾಮಯ್ಯ ನೀವು ಬಸ್ ಬೇರಿ ಮಾಡ್ಯಾರ ಅಂತ ಖುಷಿ ಆಕತಿ. ನಿಮ್ಗೆ ಎಷ್ಟು ಮಂದಿ ಅಂದ್ರೆ ಬದುಕಿರ್ತಾವು, ಕೆಲಸ ಎಷ್ಟು ಕೆಡ್ತಾವು, ಎಷ್ಟು ಕೆಡ್ತಾವು. ಏನೇ ಇದ್ರೂ ಒಂದು ಪದ್ಧತಿ ಇರ್ಬೇಕಾದ್ರೆ, ಪದ್ಧತಿ ಇದ್ರೆ ನಮಗೆ ನೆಮ್ಮದಿ ಇರ್ತೈತಿ, ಶಾಂತಿ ಇರ್ತೈತಿ, ಸಮಾಧಾನ ಇರ್ತೈತಿ. ಈಗ ಸಮಾಧಾನ ಇಲ್ಲ ನೋಡಿ, ಒಂದು ನಮ್ಮನಿ ಕಲಿಸಿಬಿಟ್ಟಾರ. ಮನುಷ್ಯ ಎಲ್ಲರಿಗೂ ಟೆನ್ಷನ್ ದುಡಿಯೋದೇ ಇಲ್ಲ, ದುಡಿಯೋಕವಲ್ಲ ಅಂತ. ಅದಕ್ಕೆ ಇವತ್ತು ಆ ಸ್ವಾಮಿಗಳು ನಿಂತಿದ್ದೀರ ತಪ್ಪಲ್ಲ. ಅವರಂತ ಒಂದು 10 ಮಂದಿ ಜನ ಆದ್ರೆ ನಮ್ಮ ದೇಶ ಸುಧಾರಿಸ್ತೈತಿ. ನೀವು ಆ ಸುಧಾರಿಸ್ಬೇಕಂದ್ರೆ ಸ್ವಾಮಿಗಳಿಗೆ ಹೋಟ್ ಕೊಡ್ರಿ. ಅವ್ರು ಹಗರ ಬಗರ ತಿಳಿವಂದ್ರಲ್ಲ. ಅಮೇರಿಕಾ, ಇಂಗ್ಲೆಂಡು ಬೇರೆ ದೇಶಕ್ಕಿಂತ ತಲೆ ಹೆಚ್ಚಿಂದೈತೆ ಅವ್ರು. ಏನೋ ನಮ್ಮ ನಾಡಿನಾಗ ನಮ್ಮ ದೇಶದಾಗ ಹುಟ್ಟ್ಯಾರ ಅವ್ರು ಸ್ವಾಮಿಗಳು. ಅದಕ್ಕೆ ಅಂಥ ಸ್ವಾಮಿಗಳು ಅವ್ರು ಹಗರ ಬಗರ ದೇವತಾ ಶಕ್ತಿನ ಅವ್ರು ಅಂತೇಳಿ ಬರೀ ಅವ್ರ ಭಾಷಣದಿಂದ ನಾವು ಎಷ್ಟೋ ಬದುಕೇವೆ. ಅದಕ್ಕೆ ನಿಮ್ಮ ಉತ್ತಮವಾದಂಥ ಮತವನ್ನು ನೀಡಿ ಪ್ರಚಂಡ ಬಹುಮತದಿಂದ ಅವ್ರನ್ನ ಆರಿಸಿ ತಂದು ಒಳ್ಳೆ ರೀತಿಗೆ. ಯಾಕಂದ್ರೆ ನಿಮ್ಗೆಲ್ಲ ಹೇಳ್ತೀನಿ ಕೇಳಿರಿ, ಹಿಂದಿನ ಕಾಲದಿಂದಲೂ ಆಡ್ಯಾರ. ನಮ್ಮ ಸ್ವಾಮಿಗಳ ದೇಶಕ್ಕೆ ಒಂದು ದೃಷ್ಟಾಂತ ಕೊಟ್ಟಂತ ಕೇಳಿರಿ. ಹಿಂದಿನ ಸ್ವಾಮಿಗಳು ಭಿನ್ನಾಯ ಮಾಡ್ತಿದ್ರು. ಅವಾಗ ಭಿನ್ನಾಯ ಮಾಡಿದಾಗ ಒಬ್ಬರು ಭದ್ರಶಕ್ತಿ ಅನ್ನೋದು ಮನೆ ಕಟ್ಸಿದ್ರಂತ. ದಿನಕ್ಕೆ ಸ್ವಾಮಿಗಳು ಕರ್ಸಿದ್ರು. ಅಲ್ಲಿಂದ ಹೋಮ ಮಾಡಕ್ಕೆ ಭಟ್ರನ್ನ ಕರ್ಸಿದ್ರು, ಬ್ರಾಹ್ಮಣರ ಭಟ್ರನ್ನ ಕರ್ಸದ್ಲೆ ಇಬ್ಬರು ಮಾತಾಡ್ಕೊಂತ ಜಳಕಕ್ಕೆ ಹೋದ್ರು. ಹಳಿ ದಂಡಿ ಜಳಕಕ್ಕೆ ಹೋದ್ರು. ಅಲ್ಲಿ ಇಬ್ಬರಿಗೆ ನ್ಯಾಯ ಆಗ್ತಿತ್ತು. ನನ್ನ ಧರ್ಮ ಹೆಚ್ಚು ಅಂತ ಬ್ರಾಹ್ಮಣ, ನನ್ನ ಧರ್ಮ ಹೆಚ್ಚು ಅಂತ ನಮ್ಮ ಸ್ವಾಮಿಗಳು. ಇದಕ್ಕೆ ಅವಾಗ ಬ್ರಾಹ್ಮಣ
ಅವರು. ಸ್ವಾಮಿ, ನನ್ನ ಧರ್ಮ ನಿನ್ನ ಧರ್ಮ ಇಲ್ಲಿ ಹೊಳೆಗೆ ಹಾಕಿಬಿಡೋದು, ಯಾವ್ದು ಗೆದ್ದಿತ್ತೆ ನೋಡೋಣ ಅಂದ. ಆ ಪ್ರಕಾರ ನಮ್ಮ ಸ್ವಾಮಿ ಒಟ್ಟು ಮಳ್ಳು ಆತು. ಆ ಧರ್ಮ ಇದ್ರದ್ದು ಲಿಂಗ ಅವನ ದಾರ ಜನಿವಾರ ಹೊಳೆಗೆ ಹಾಕಿದ್ರು. ಹೊಳೆಗೆ ಹಾಕಿದ್ರೆ ಆ ತೇಲ ಕಟ್ಟಿದ್ದು ಇದು ಲಿಂಗ ಮಣಿಗೆ ಹೋಗ್ಬಿಡ್ತು. ಬ್ರಾಹ್ಮಣ ಹೇಳ್ತಾವ, ನೋಡು ನಾನು ಕೊಟ್ಟು ಹೋದ್ರ ಮಣಿಗೆ ಹೋಗ್ತೀನಿ, ನೀನು ಎದ್ದೆ ಮಣಿಗೆ ಹೋಗ್ತೀನಿ, ನನ್ನ ತೇಲ ಕಟ್ಟು ನೀರಿನ ಮ್ಯಾಗ ಹಾಕು ಅಂತ ಬ್ರಾಹ್ಮಣ. ಆವಾಗ ಲಿಂಗ ಕಳ್ಕೊಂಡು ಹುಚ್ಚಾಗಿ ಬಂದ ಸ್ವಾಮಿ ಬರತ್ತೆ. ಅವಾಗ ನಮ್ಮ ಶಿಷ್ಯ ಇದ್ದ, ಶಿಷ್ಯ ಚುರುಕಿದ್ದ, ಅವ್ನು ಅನುಭವ ಇತ್ತು. ಅವ್ನು ಶಿಷ್ಯ 10 ಕಡೆ ಅಡ್ಡಾಡಿ ಅನುಭವ ಪಡ್ಕೊಂಡಿದ್ದ. ಅವಾಗ ಲಿಂಗ ಕರೀತದ, ಸ್ವಾಮಿ ಸಪ್ಗ ಮಾಡಿದ್ರು ಮಕಾನ. ಸಪ್ಗ ಮಾಡೋದು ಯಾಕ್ರಿ ಆಗ್ಬೇಕು ಮಕ ಸಪ್ಗ ಮಾಡಿರಿ ನೀವು? ಇಲ್ಲಪ್ಪ, ಆ ಬ್ರಾಹ್ಮಣರು ಭಟ್ರು ನಾವು ಕೂಡಿ ವಾದ ಬಿತ್ತು, ನನ್ನ ಧರ್ಮ ಎತ್ತು ನನ್ನ ಧರ್ಮ ಎತ್ತು ಅಂತೇಳಿ ಹಳೆ ಜಳಕ ಮಾಡಕತ್ತಿದ್ವಿ. ನನ್ನ ಧರ್ಮ ನಿನ್ನ ಧರ್ಮ ಕೂಡಿ ನೀರಾಗ ಹಾಕಿಬಿಡಿ, ಯಾವ್ದು ಗೆದಿಕೈತಿ ಅಂದ. ಅವನು ದಾರ ತೇಂದು ಬಿಟ್ಟು ಮ್ಯಾಕ್ ಗೆದ್ದು ನಮ್ದು ಮುನಿಗೆ ಹೋಗ್ತು ಅಂದ. ಎಂತಾರದು ಹೇಳ್ತಾರ, ಹೋಗಿ ಅವ್ನು ಕರೀರಿ ಅವ್ನು ಬ್ರಾಹ್ಮಣ ಭಕ್ತನು. ಈ ಲಿಂಗ ತೋರಿದನು. ಈಗ ನೀ ಹೇಳ್ದಂಗೆ ನಾ ಕೇಳೀನಿ, ನಾ ಹೇಳ್ದಂಗೆ ನೀ ಕೇಳು. ಈಗ ನನ್ನ ಧರ್ಮ ನಿನ್ನ ಧರ್ಮ ಕೂಡಿ ಹೊಳ್ಯಾಗ ಹಾಕಿವಿ, ನಿನ್ನ ಧರ್ಮ ಹೊಳ್ಯಾಗ ಗೆದ್ದು. ಈಗ ನನ್ನ ಧರ್ಮ ನಿನ್ನ ಧರ್ಮ ನಮ್ಮ ಇರ್ಬತ್ತಿವ್ರು ಗುಗ್ಗುಳ್ ಇರ್ತೈತಿ. ಗುಗ್ಗುಳದಾಗ ಆಗಿನ ಗಂಟೆ ಬೆಂಕಿ ಹಾಕ್ಯಾರ. ಆ ಬೆಂಕಿಯಾಗ ನನ್ನ ಧರ್ಮ ನಿನ್ನ ಧರ್ಮ ಹಾಕೋಣ ಅಂತ ಹಾಕಕತ್ತೈತಲ್ಲ. ಅವಾಗ ಹಾಕತ್ತದ ಅವನ ಜನಿವಾರ ಸುಟ್ಟು ಹೋಗಿಬಿಡ್ತು. ಹೇಳುವಂತ ನಾನು ಕುಟುಂಬ ಸುಟ್ಕೊಂಡು ಹೋಗಿ ಅಂತೇಳಿ ಹೇಳುವಂತ. ಅವಾಗ ಲಿಂಗ ಏನಿತ್ತಲ್ಲ ಬೆಂಕಿ ಕಾದು ನಿಗಿ ಹಿಂಗೆ ಕುತ್ಕೊಂಡ್ಬಿಡ್ತು. ಹಂಗ ಒಂದು ಗೆದ್ದು ಸೋಲೋದಿಲ್ಲದ. ಹಂಗ ಈಗ ಅವ ದಾರದಾಗ ಗೆದ್ದು ಹೊಳೆ ಗೆದ್ದು ಬಂದಲ್ಲ ಪ್ರಹ್ಲಾದ್ ಜೋಶಿ ಅವರು. ನಾ ಗೆದ್ದಿದ್ದೀನಿ ಆಗ್ಬಿಟ್ಟದು. ಈ ಬೆಂಕಿಯಾಗ ಹಾಕೋಣ ಅಂತ ಹೇಳಿದಲ್ಲ, ಹಂಗೆ ಇರ್ಬತ್ತಿವ್ರು ಗುಡಿ ಗುಗ್ಗುಳದಾಗ ಸುಟ್ಕೊಂಡು ಹೋಗ್ತಾರ. ನಿಜಿ ನಿಜ ಕುತ್ಕೊಂಡ್ಬಿಡ್ತು. ಬೆಂಕಿ ಹಾಕಿದ್ರು ನಿಜಿ ನಿಜ ಕುತ್ಕೊಂಡು. ಹಂಗೆ ನಮ್ಮ ಲಿಂಗಾಲೇಶ್ವರ ಸ್ವಾಮಿಗಳು ಬೆಂಕಿ ಹಾಕಿದ್ರು ನಿಜ ಅನ್ನುವಂಥ ರೂಪದಾಗ ಅವರು ಏನ್ ಮಾಡೋದು ಮಾಡ್ತಾರೆ, ಗೆಲಿತಾರೆ. ಅದಕ್ಕೆ ಇವತ್ತೆಲ್ಲರೂ ಮತ ಕೊಡ್ರಿ. ಅವ ಈಗ ಗೆದ್ದನಿಂದ ಹಾರಾಡ್ಕತ್ತಾನ. ಇವತ್ತು ಬೆಂಕಿಯಾಗ ಹಾಕೋದಿತ್ತಂಗ. ಇದು ಬೆಂಕಿಯಾಗ ಹಾಕಿದ್ರೆ ನಿಜ ಅನ್ನಂಗೆ ಬರ್ತೈತಿ. ಅದಕ್ಕೆ ಎಲ್ಲರೂ ಮತ ಕೊಡ್ರಿ. ಎಲ್ಲರೂ ನಮ್ಮ ಗುರುಗಳ ಆಶೀರ್ವಾದ ಪಡ್ಕೊಡ್ರಿ. ಇವತ್ತು ಏನೋ ಅವರಿಗೆ ಪರಮಾತ್ಮ ಅಂತೇಳಿ ಹಾಕ್ಯಾರ. ಸ್ವಾಮಿಗಳ ನೀವ ನಿಲ್ರಿ, ನಿಮ್ಮಿಂದ ಇನ್ನೂ 10 ಮಂದಿ ನಿಲ್ರಿ, ಈ ಜಗತ್ತು ಉಳಿಸ್ರಿ. ನಾನು ಸೋತ್ ಬಿಟ್ಟನಿ, ಈ ಜನರು ಕೂಡ ಸೋತನಿ, ನಿನ್ನ ಮುತ್ತಾಂ ಕಲಿಸಿನಿ ಅಂತ ಪರಮಾತ್ಮನ ಆಜ್ಞೆಯಿಂದ ಬಂದಾರ. ಈಗ ಅವರು ಪರಮಾತ್ಮನ ಆಜ್ಞೆ ಆಗೈತಿ. ಮಠ ಆಗಿ ಬಿಟ್ಟು ಬರ್ಬೇಕಾದ್ರೆ ಸಾಮಾನ್ಯ ಅಲ್ಲ. ಇದು ಒಂದು ಧರ್ಮ ಕಾರ್ಯ ಮಾಡ್ಬೇಕಂತೇಳಿ ಬಂದಾರ ಅವ್ರು ಹತ್ತಾರು. ಅದಕ್ಕೆ ಧರ್ಮ ಕಾರ್ಯ ಮಾಡ್ರಿ, ಧರ್ಮದ ಒಳ್ಳೆ ಉತ್ತಮ ತರಗತಿ ಮಾಡಿ ಅನ್ನಂಥ ವಿಚಾರಗಳನ್ನ ನಿಮಗೆಲ್ಲ ಹೇಳ್ತೀವಿ. ಈಗ ನೋಡಿ, ನಮ್ಗೆ ಆಕಳ ಸಾಕೇವಿ, ಬೊಮ್ಮಾಯಿನವ್ರು ಬಂದರು, ನಿನಗೆ ಅದನ್ನು ಮಾಡ್ತಾನೆ, ಏನೇನು ಮಾಡಲಿ ಅವ್ರು ಮಾಡ್ತಾರಂತ ನಾ ಕೆಟ್ಟ ಅನ್ನಂಗಿಲ್ಲ. ನಮ್ಮ ದೈವನ ಬಿಡಪ್ಪ ಅಲ್ಲಿ. ನಮ್ಮ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ಯಾತ, ಅವ್ನಿಗೆ ಏನಿಲ್ಲ, ಒಂದು ತಂಟು ಸತಿ ಕೊಡಿಸಿಲ್ಲ. ನಾವೆಲ್ಲ ಹೇಳಿದ್ವಿ, ಕಾಂಗ್ರೆಸ್ ಪಕ್ಷದಲ್ಲಿ ಬರ್ತಾರೆ, ನಿಮ್ಮ ಆಕಳು ದುಃಖದ ಮೇಲೆ ಒಟ್ಟು ಆಶೀರ್ವಾದ ಮಾಡಿ ಬರ್ರಿ, ಯಾರು ಮೇವು ಕೊಡಿಸ್ತಾರೆ, ಏನಿಲ್ಲ. ಈಗ ನೋಡಿ, ಸ್ವಾಮಿಗಳು ಹೇಳೋ ತಡ ಇದ್ದ ಆಗಲೇ 2 ಟ್ರಾಕ್ಟರ್ ಮೇವು ಆರ್ಡರ್ ಮಾಡಿ ಪಡಿಸ್ಬಿಟ್ರು. ಪಾಪ ನಿಂತ ಕಾಲ ಮೇಲೆ ಬೇಡ ಮೊದಲು ಮೇವು ಹಾಕೋದು ದನಕ್ಕೆ, ನೀವು ಹೊತ್ತಾಗೈತಿ ಅಂತಿದೆ ಅಂತಂದ್ರು. ಆಗ ತಕ್ಷಣ ನಾವು ಬರಲಿ ಬಿಡ್ಲಿ ಮೊದಲು ದನಕ್ಕೆ ಮೇವ, ನೀವು ಗೋ ರಕ್ಷಣೆ ಮಾಡಿದ್ರೆ ನಿನ್ನ ಕಣ್ಣಿಲೆ ನೋಡಿಲ್ಲ ಅಂದ್ರೆ ಎಂತೆಂತ ನೋವು ಅಂತೇಳಿ ಸಾಪು ಪಟ್ಟರು ಸ್ವಾಮಿಗಳು. ಕಣ್ಣೀರು ಬಂದವ್ರಿಗೆ ಇಂಥವ್ರನ್ನ ಬಿಟ್ಟಾರಲ್ಪ, ಮೂಲಿಗೆ ಹೋಗ್ದಾರಲ್ಪ ಅಂತ ಜನರು ಗುರುಗಳು ತಿಳ್ಕೊಂಡ್ರು. ಮೂಲಿಗೆ ಹೋಗ್ದು ಬಿಟ್ಟಾರಲ್ಲ, ಅದಕ್ಕೆ ನಮ್ಮಂತರು ಕೂಡ ಅಂತ ಸ್ವಾಮಿಗಳು ಬೆಳಕಿಗೆ ತರ್ತಾರೆ. ಯಾಕಂದ್ರೆ ನಾವು ಹೊರಕೈನಿಂದ ನಮಗೆ ಬಿರ್ದು ಕೊಟ್ಟಾರ. ಹಿಂದೆ ನಮ್ಮ ಸ್ವಾಮಿಗಳು ಕೆಲವೊಂದು ಬಿರ್ದು ಕೊಟ್ಟರು. ಉಚ್ಚಿನಿ ಹತ್ತಾರ ಅಂತಿದ್ದೀರಿ, ಉಚ್ಚಿನಿ ಹತ್ತಾರ ಈಗ ಮೊದಲನೇ 3ನೇ ಪೆಟ್ಟಿಗೆ ಹಿಂದಿದ್ದವರು. ಅವ್ರು ನೀ ದೇವ್ರು ಕೊಟ್ಟು ವರ ಕವಿಯಪ್ಪ, ನಿನಗೆ ದೇವ್ರು ಕೊಟ್ಟು ವರ ಪ್ರಸಾದ ಅಂತ ಅಷ್ಟ ಬಿರ್ದು ಕೊಟ್ಟರು, ನನಗೆ ಅಷ್ಟ ಸಾಕಂಗೆ. ಈಗ ಇವರು ಹಂಗೆ ಬಿರ್ದು ಕೊಟ್ಟರು. ಆತು, ನಾ ಬಂದ ಮೇಲೆ ಹಾಕಲಿಕ್ಕೆ ಏನು ಮಾಡೋದು ನಾ ಮಾಡ್ತೀನಿ. ಈಗ ಸತ್ಯ ಮೊದಲು 2 ಟ್ರಾಕ್ಟರ್ ಮೇವು ಹಾಕೊಂಡು ಮೇವು ಹಾಕ್ಸಾಕಿದ್ರು. ಅದಕ್ಕೆ ಈಗ ಗಣಮಕ್ಕಳಿಲ್ಲಿ ಗಣಮಕ್ ನೀವು ನೆಮ್ಮದಿಯಿಂದ ಬಾಳ್ಬೇಕಂದ್ರೆ ಸ್ವಾಮಿಯಾರಿಗೆ ಆರಿಸ್ಕೊಂಡ್ರಿ. ಗುರುಗಳಿಗೆ ಎಲ್ಲರೂ ನಿಮ್ಮ ಹತ್ತ ಕೈ ಮುಗಿದು ನಿಮ್ಗೆ ಮತ ಹಾಕ್ತೀನಿ ಅಂತ ಹಾಕ್ಬೇಕು. ಯಾಕಂದ್ರೆ ನಿಮ್ಗೆ ಒಂದು ದೃಷ್ಟಾಂತ ಕೊಟ್ಟು ಹೇಳ್ತೇನೆ. ಬ್ರಿಟಿಷ್ ಸರ್ಕಾರದಾಗಿಂದ ಒಂದು ಕಥೆ ಹೇಳ್ತೇನೆ. ನೀವು ಕಲ್ಲನಗೌಡ ಮಲ್ಲನಗೌಡ ಅಂತ ಅಣ್ಣ ತಮ್ಮ ಇದ್ರು ಅಂತ. ಕಲ್ಲನಗೌಡ ಮಲ್ಲನಗೌಡ ಅಂತ ಅಣ್ಣ ತಮ್ಮ ಇದ್ರು. ಮಲ್ಲನಗೌಡ ಭಾಳ ಚೆನ್ನಾಗಿತ್ತು ಅಣ್ಣ. ತಮ್ಮ ಕಲ್ಲನಗೌಡ ಒಟ್ಟು ಅಡ್ನಾಡಿದ್ದ. ಅವ ಆರಿಸಿ ಬರವ, ಊರು ಹೊತ್ತಿಂದ ಆರಿಸಿ ಬರುತ್ತೆ. ಅವಾಗೆಲ್ಲರೂ ಒಂದು ಪ್ರೀತಿ ಪಡೆಯೋರು. ಆ ಮಲ್ಲನಗೌಡ ಏನಿದ್ದಲ್ಲ, ಆ ವಿದ್ದ ಕಾಲದಾಗ ಒಂದು ಮುದುಕಿ ಸತ್ತತು. ಅವ್ರ ಮನೆಗೆ ಹೋಗಕ್ಕೆ ಸಮಾಧಾನ ಹೇಳಕ್ಕೆ. ಆ ಮುದುಕಿ ಮಗ ಹಾಡ್ಕೊಂಡು ಹಾಳಾಕತ್ತದ. ಮಲ್ಲನಗೌಡ್ರ ನಮ್ಮ ತಾಯಿ ಇತ್ತು, ಕುಟ್ಟಿದ್ದಂಗಿತ್ತು, ಸತ್ತು ಹೋದ್ಲಪ್ಪ, ನಮ್ಮ ಮಧ್ಯಾಹ್ನ ಭಾಳ ವಚ್ಚೈತ್ರಿ, ಯಾಕೆಲ್ಲ ಭಾಳ ಹೆಟ್ಟರಿಂದ ಮಾಡ್ತಿದ್ಲು ಅಂತ ಹಾಳಾಕತ್ತದ ಮಗ. ಅವಾಗ ಮಲ್ಲನಗೌಡ ಹೇಳ್ದ ಬುದ್ಧಿಗನ, ಏ ಹುಚ್ಚ ಅಳಬಾಡ, ಆಕೆ ನಿನಗೊಬ್ಬಕ್ಕಿಗೆ ತಾಯಿ ಅಲ್ಲ, ಇಡೀ ಊರು ತಾಯಿ ಆಕಿ. ಆಕೆ ಸತ್ತಾಳಂದ್ರೆ ಎಲ್ಲರಿಗೂ ದುಃಖ ಐತಿ. ಚಂದಾಗಿ ಮಣ್ಣು ಮಾಡೋದು, ತಿಥಿ ಮಾಡೋನು, ಮತ್ತೆ ಹುಟ್ಟಿ ಬರುವಂತ ಆಶೀರ್ವಾದ ಪಡೆಯೋದು.
ಎಲ್ಲರಿಗೂ ತಾಯಿ ಆಕೆ ಅಂತ ಹೇಳ ಮಲ್ಲನಗೌಡ. ಅವಾಗ ನ್ಯಾಯ ಹಚ್ಚಿರ್ತಾರಲ್ಲಿ ಅವ್ರು ತಮ್ಮ ಕಲ್ಲನಗೌಡ್ಗ ನ್ಯಾಯ ಹಾಕ್ತಿದ್ರು. ನಿಮ್ಮ ಅಣ್ಣ ಹಿಂಗೆ ರಾಜಕೀಯ ಮಾಡ್ಕೋಬೇಕ, ನಿನ್ನೆ ಅವ್ರು ರಾಜಕೀಯ ನಿಲ್ಲಿಸ್ಬೇಕು, ರಾಜಕೀಯ ನಿಲ್ಲಿಸ್ಬೇಕು, ಇನ್ನೂ ನಿಂತ್ಗ ಇವತ್ತು ಅಂತೇಳಿ ಅವ್ನು ಕಲಿಸ್ಕೊಟ್ಟು. ಅವಾಗ ಅವ್ರು ತಮ್ಮ ಕಲ್ಲನಗಳು ನ್ಯಾಯ ಮಾಡಕತ್ತದ. ಏನು ಪಾಯಣ್ಣ ನೀನ ರಾಜಕಾರಣಿ ಆಗ್ಬೇಕಂತೀರಿ, ನೀನೇ ಇದು ಆಗ್ಬೇಕಂತೀರಿ, ನಾ ಯಾವಾಗ ಆಗ್ಬೇಕು ಅಂತಂದ. ಅನ್ನತ್ತೆ ಹೇಳ್ತಮ್ಮ ನಿನಗೂ ಮುಂದೆ ನಿಲ್ಲಿಸ್ತೀನಿ, ಇಲೆಕ್ಷನ್ ಸೆನೆಕ್ ಬಂದೈತಿ ಅಂತ ಅವ್ನು ನಿಲ್ಲಿಸ್ತಾನೆ. ಕಲ್ಲನಗೌಡ ನಿಲ್ಲಿಸಿದ್ರು. ಅವಾಗೆಲ್ಲ ಊರ ಜನರು ನಮ್ಮ ಮಲ್ಲನಗೌಡ ಬ್ಯಾರಲ್ಲ, ಕಲ್ಲನಗೌಡ ಇಲ್ಲಿವರೆಗೆ ಚಲೋ ಮಾಡ್ಯಾನ, ನಮ್ಮ ಮಲ್ಲನಗೌಡ ತಮ್ಮ ಕಲ್ಲನಗೌಡ ನಿಂತಾನ, ಇವತ್ತು ಹೋಟಿಗೆ ಎಲ್ಲರೂ ಔಟ ಹಾಕ್ರಿ ಅಂತ ಅವಂಗ ಹೊಟ್ಟಾಕಿ ಆಡ್ಸ್ಕೊಂಬಂದು. ಅವಾಗ ಒಂದು 6 ತಿಂಗಳು ನಡೀತವನು. ಅವ ಆಚೆ ಬಂದ ಕಾಲಕ್ಕೆ ಆ ಮುದುಕಿ ಮಗನಿಗೆ ಹೇಳ್ತಿ ಸತ್ತು, ಮುದುಕಿ ಮಗನ ಹೇಳ್ತಿ. ಅವಾಗ ಇವ್ ಬುದ್ಧಿಗಾನೆ ಹೇಳಕ್ ಹೋದ ಅವ್ರ ಮನೆಗೆ. ಅವಾಗ ಅವ ಹಾಳಾಕತ್ತದ. ಮತ್ತು ಏನ್ರಿ ಈಗ 2 ವರ್ಷ ಮುಂದೆ ತಾಯಿ ಸತ್ಲು, ಈಗ ನನ್ನ ಹೇಳಿ ಸತ್ಲು, ಹೆಂಗ್ರಿ ಕಲ್ಲನಗೌಡ್ರು ಅಂತ ಅವ್ನು ಬಿಟ್ಬಿಟ್ಟು ಏನು ಅನ್ಬೇಕಿವ, ಅದು ಹೆಂಗೆ ಮಾತಾಡ್ಬೇಕನ್ನೋದು ನೀರು ಇರ್ತೈತಿ. ಅವಾಗ ಏನು ಮಾಡಿಬಿಟ್ಟ ಇವ, ನಿನ್ನ ಹೇಳಿ ಸತ್ತಾಳಲ್ಲ, ನಿನ್ನ ಒಬ್ಬಂಗೆ ಹೇಳ್ತೇನೆ, ಯಾಕೆ ಕಟ್ತೀನಿ ಎಲ್ಲರಿಗೆ ಕಟ್ಟಾಯ್ತು, ಇಡೀ ಊರಿಗೆ ಹೇಳ್ತೇನೆ ಅಂದ್ಬಿಟ್ಟು ಅವ ಅಳೋದು ಬಿಟ್ಟು ಎತ್ತು ಹೋಗೋದು ಬಿಟ್ಟಾಯ್ತು. ನೋಡಿ ಮಲ್ಲನಗೌಡ ಹೇಳಿದ ಮಾತು ತಾಯಿಯಿಂದ ಹೋಗ್ತು, ಇವ ಅವ್ನು ಹೇಳ್ತೀನಿ ಇಡೀ ಊರಿಗೆ ಹೇಳ್ತೇನೆ ಅಂದ್ಬಿಟ್ಟ. ಅದಕ್ಕೆ ಹಿಂಗೆ 70 ಜನರನ್ನ ಇಲೆಕ್ಷನ್ಗೆ ಭಾಳ ಬಂದಿಂತ ಮೆಂಬರ್ಗಳು ನೋಡ್ರಿ, ಯಾವುದೆಲ್ಲ ನೋಡ್ರಿ 70 ಜನ ಭಾಳ ಆಗಿಬಿಟ್ಟಾರ. ಯಾವುದು ಗೊತ್ತಾಗದೆ ಮಾತಾಡೋದು. ಅದಕ್ಕೆ ಉತ್ತಮವಾದಂಥದ್ದು ಮಾತಾಡೋರಿಲ್ಲ, ಕರ್ಮ ಸೋಸಿ ಮಾತಾಡೋರಿಲ್ಲ. ಹಂಗೆ ಇವತ್ತು ನಮ್ಮ ಸ್ವಾಮಿಗಳು ಅಂತ 10 ಮಂದಿ ನಿಂತ್ರ ಒಳ್ಳೆದು ತರ್ತಾರ, ಒಳ್ಳೆ ಮಾರ್ಗ ತರ್ತಾರ. ಅದಕ್ಕೆ ಎಲ್ಲರೂ ಒಳ್ಳೆ ದಾರಿ ಹಿಡಿಯಂತ ದಾರಿ ತೋರಿಸ್ತಾರ. ಜೀವನ ದಾರಿ 6 ಅಕ್ಷರ ನೋಡಿ ನಿಮ್ಗೆ ತಿಳಿಸಿ ಹೇಳ್ತೀವಿ. ಜೀವನ ದಾರಿ, ನಿಮ್ಮ ಜೀವನ ದಾರಿದ 6 ಅಕ್ಷರ ಅಂದ್ರೆ ಏನಂದ್ರೆ ಇದು ಜಿ ಏನು ಹೇಳ್ತೈತಿ, ಓ ಏನು ಹೇಳ್ತೈತಿ, ನ ಏನು ಹೇಳ್ತೈತಿ, ದ ಏನು ಹೇಳ್ತೈತಿ, ದಾ ಏನು ಹೇಳ್ತೈತಿ, ಇದೇನು ಹೇಳ್ತೈತಿ, ಒಂದೊಂದು ಅಕ್ಷರ ಬಿಡಿಸಿ ಹೇಳ್ತಾನೆ. ಒಳ್ಳೆದ್ದು ಹೇಳ್ತಾನೆ, ಕೆಟ್ಟದ್ದು ಹೇಳ್ತಾನೆ. ನಿಮ್ಗೆ ಹೆಂಗೆ ತಿಳ್ತೈತಿ ಹಂಗೆ ಮಾಡಿ. ಇದೇನು ಹೇಳ್ತೈತಿ ತಮ್ಮ, ಅವ್ರಿವ್ರು ಮಾತು ಕೇಳಬೇಡ. ಜಿ ನಿನ್ನ ಜೀವನದ ಮಾರ್ಗ ನೀನು ನೋಡ್ಕ, ಮುಂದೆ ನಿನ್ಗೆ ತೊಂದರೆ ಆಕತಿ, ನಿನ್ನ ಜೀವನದ ಮಾರ್ಗ ನೀನು ನೋಡ್ಕ ಅಂತ ಜಿ ಹೇಳ್ತೈತಿ. ನಿನ್ನ ಜೀವನದ ಮಾರ್ಗ ನೀನು ನೋಡ್ಕೊಂಡಿ ಅಂದ್ರ ಓ ಏನು ಹೇಳ್ತೈತಿ, ವರಪ್ರಸಾದ ಕೊಡ್ತೇನೆ ನಿನಗ, ನಾನು ವರಪ್ರಸಾದ ಕೊಡ್ತೇನೆ, ವರವಿನಿಂದ ನಿಂತು ಓ ಹೇಳ್ತೇನೆ. ಹೋದಾಗ ವರಪ್ರಸಾದ ಪಡ್ಕೊಂಡಿ ಅಂದ್ರ ನ ಏನು ಹೇಳ್ತೈತಿ, ನದಾಗ ನೀವು ನಂಬಿಕೆ ಕೆಲಸ ಕೊಡ್ತೇನೆ ನಾನು ಅಂತ ನ ಹೇಳ್ತೈತಿ. ನದಾಗ ನೀನು ನಂಬಿಕೊಂಡು ನಡೆದಿ ಅಂದ್ರ ದ ಏನು ಹೇಳ್ತೈತಿ, ಧರ್ಮದ ಕಾರ್ಯ ನಾ ಕಲಿಸ್ತೀನಿ ಅಂತ ದ ಹೇಳ್ತೈತಿ. ದೇವದಾಗ ಧರ್ಮ ಅಂತ ಹೇಳಿದೆ ಅಂದ್ರ ದಾ ಏನು ಹೇಳ್ತೈತಿ, ನೀನು ನೆಟ್ಟಿಗೆ ದಾರಿಗಿಸ್ತೀನಿ ಅಂತ ದಾ ಹೇಳ್ತೈತಿ. ದಾದಾಗ ನೀ ದಾರಿ ಅಂತ ಹೋಗಿ ಅಂದ್ರ ನೀ ಏನು ಹೇಳ್ತೈತಿ, ರೀ ನಿನಗೆ ರೀತಿ ನಡವಳಿ ನಾ ಕಲಿಸ್ತೀನಿ ಅಂತ ರೀ ಹೇಳ್ತೈತಿ. ಇದಿಷ್ಟು ಸೇರಿ ಜೀವನ ದಾರಿ. ಹಂಗ ಜೀವನ ದಾರಿ ತೋರ್ಸಂತ ಸ್ವಾಮಿಗಳು ಬಂದಾವ. ಮತ್ತೆ ಹೊಳ್ಳಿ ಉಲ್ಟಾನು ಹೇಳ್ತೈತಿ. ಈಗ ರಾಜಕೀಯರು ಮತ್ತೆ ನೀವು ಹೆಂಗಾಗ್ತೀರಿ, ಜೀದಾಗ ಜಿಗಿದಾಡಿ ಹೋದಾಗ ಒಂಟತನ ತಿಕ್ಕೊಂಡು, ನೇದಾಗ ನಂಬಿಕೆ ಕೇಳಿಸ್ಕೊಂಡು, ದೇವದಾಗ ದರಿದ್ರಾಗಿ, ದಾದಾಗ ದಾರ್ದಪ್ಪಿ ಈಗ ರಿಪೇರ್ ಹಾಳಾಗಿ ಹೋಗ್ಬಾರ್ದು ಹಂಗೆ ಮಾಡಿರ್ತೀವಿ. ಈಗ ದೇಶನ ಹಾಳಾಗಿ ಹೊಂಟೈತಿದು. ಈಗ ಎರಡು ರಾಜಕಾರಣಿ ಬಂದು BJP ಕಾಂಗ್ರೆಸ್ ಕೂಡ ಅವ್ನ ಗಾಂವ್ ಬೇಯೋದು, ಅವ್ನ ಗಾಂವ್ ಬೇಯೋದು, ಬರೀ ಇದ ಮತ್ತೆ ಜನರು ಉಡಾಳ ಮಾಡೋದು. ಅದಕ್ಕೆ ಉಡಾಳ್ತಾರ ಬಿಡ್ರಿ. ಇಂಥ ಸ್ವಾಮಿಗಳು ಇವು ಒಳ್ಳೆ ಉತ್ತಮ ರೀತಿ ಇದ್ದಂಥವ್ರು ತಮಗೆ ಹೊಸ ಪಕ್ಷ ಮಾಡ್ರಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಹಂಗಿದ್ ನೋಡ್ರಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಹರಕು ಕೋಟ್ ಹಾಕೊಂಡು ಸೂಚಿದಾರ ಹೊಡ್ಕೊಂಡು ಮಂತ್ರಿ ಪದವಿ ಮಾಡ್ಯಾರ. ನೆಹರು ಕೇಳಿದಂಥವ್ರು ಅಲ್ಲ, ಹರಕು ಕೋಟ ಒಂದು ಹೊಸ ಕೋಟ್ ತಂಬೋಗೋ ಅಂತ ನೆಹರು ಹೇಳಿದ್ರ, ಬೇಡ ಅಂಜಿ ಮಾಡ್ತದೆ ನೌಕರಿನ ನಾನು ತಲೆ ಮಾಡ್ತೇನೆ. ಹರಕು ಹಾಕ್ಯಂಡ್ರಿ ಹರಕು ಅಂಗಿ ಹಾಕ್ಯಂಡು ಇವ್ರು ನೋಡ್ರಿ 3 ಗಳಿಗಾಗ ಎಲ್ಲೆಲ್ಲಿ ಬಿಲ್ಡಿಂಗು ಎಲ್ಲೆಲ್ಲಿ ಇದು ಅವ್ರ ಕೈ ಬಾಯಾಗ ಯಾರು ಕೆಲಸ ಮಾಡ್ತಾರೋ ಅವ್ರು ನಿಲ್ಸೋದು. ನಮ್ಮಂತವ್ ಸತ್ತು ಹೋದ್ವಿ ನಾವು ಆಕಳ ಸಾಕ್ಯವಿ ಅಪ್ಪ ಅಂದ್ರೂ ಒಂದು ಏನಿಲ್ಲ, ನಾವು ಗೋ ಸಾಕ್ಯವಿ ಅಂದ್ರೆ ಏನಿಲ್ಲ. ಅಡವಿಕೆ ಜಂಗ ಪೇಪರ್ ಅಡವಿಚ್ಚದು ಗೋ ಸಾಕಿದ್ವಿ ಎಷ್ಟು ರೊಕ್ಕ, ಯಾವ 45 ವರ್ಷ ನಾ ಸಾಕಿ ಒಬ್ಬ ₹1 ಕೊಟ್ಟಿಲ್ಲ, ಒಂದು ಕಂಡಿ ಮೇವು ಕೊಟ್ಟಿಲ್ಲ. ಅದಾರ ನೋಡಿ 2 ಟ್ರಾಕ್ಟರ್ ಮೇವು ಆಗಿದ್ದಾಗ ಆಗ್ತಾನ ಮಾಡಿ. ಅದಕ್ಕೆ ಅನ್ನಂಥ ವಿಚಾರನ ನಿಮ್ಗೆಲ್ಲ ತಿಳಿಸೇವಿ. ಜೀವನದ ದಾರಿ ಒಳ್ಳೆ ಸುಂದರವಾಗಿ ನಡೆಯುವಂಥ ಎಲ್ಲ ನಾಡಿನ ಜನತೆಗೆ ಹೇಳ್ತಾ ಇದ್ದೇವೆ. ನಾಡಿನ ಒಳ್ಳೆ ಪದ್ಧತಿ ತಮ್ಮರಂತೆ ಇದನ್ನ ಮುಗಿಸ್ತಾ ಇದ್ದೇವೆ.